ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 70, ಪ್ರಭಾವ ಪದ್ಧತಿ 40. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಭರತಾಶ್ವಸನೇಷು ಪಾದಶಬ್ದಂ ವಸುಧಾ ಸ್ತೋತ್ರ ಸಮುದ್ಭವೋ ಮುನೀಂದ್ರಃ ಪಠತಿ ತ್ವಯಿ ಪಾದುಕೆ ತತಸ್ತ್ವಂ ನಿಯತಂ ರಾಮಪದಾವಭಿನ್ನಭೂಮಾ. ಪಾದರಕ್ಷೆಯೇ, ಭೂಮಿಗೆ ಕಿವಿಯಂತಿರುವ ಹುತ್ತದಿಂದ ಹುಟ್ಟಿ ಬಂದ ವಾಲ್ಮೀಕಿ ಮಹರ್ಷಿಯು ಭರತನ ಮಾತುಗಳಲ್ಲಿ ನಿನ್ನ ವಿಷಯದಲ್ಲಿ ಭಗವಂತನ ಅಡಿಗಳೆಂಬ ಮಾತನ್ನು ಹೇಳುತ್ತಾರೆ. ಆದುದರಿಂದ ನೀನು ಶ್ರೀರಾಮನ ಚರಣಗಳಿಗಿಂತ ಭೇದವಿಲ್ಲದಿರುವುದರಿಂದ ಮಹಿಮೆಯುಳ್ಳವಳು, ಇದು ನಿಶ್ಚಯ ಎಂದಿದ್ದಾರೆ. ಅಂದರೆ ಭೂಮಿಯ ಕಿವಿಯಂತಿರುವ ಹುತ್ತದಿಂದ ಮರುಜನ್ಮ ಪಡೆದ ವಾಲ್ಮೀಕಿ ಮಹರ್ಷಿಗಳು ಭರತನ ಬಾಯಿಂದಲೇ ಜನರಿಗೆ ಶ್ರೀರಾಮನ ಪಾದ ಬೇರೆಯಲ್ಲ, ಈ ಪಾದುಕೆಗಳು ಬೇರೆಯಲ್ಲ ಎಂದು ಹೇಳಿಸಿದ್ದಾರೆ. ಆದುದರಿಂದ ಶ್ರೀರಾಮನ ಪಾದಗಳಿಗೆ ಸಮ ಎಂದು ಹೇಳಿಸಿಕೊಂಡಿರುವ ನೀನು ಮಹಾಮಹಿಮಳು ಎಂದಿದ್ದಾರೆ ಪಾದುಕಾದೇವಿಗೆ ಶ್ರೀ ವೇದಾಂತ ದೇಶಿಕರು. ನಿಮಗೆಲ್ಲ ವಾಲ್ಮೀಕಿ ಮಹರ್ಷಿಗಳ ಕತೆ ತಿಳಿದೇ ಇದೆ. ರಾಮನಾಮ ಜಪದಲ್ಲಿ ಮುಳುಗಿದ ಅವರಿಗೆ ಮೈಮೇಲೆ ಹುತ್ತ ಬೆಳೆದಿದ್ದೇ ತಿಳಿಯಲಿಲ್ಲ. ವರುಣ ಮಳೆ ಸುರಿಸಿದಾಗ ಹುತ್ತ ಅಂದರೆ ವಾಲ್ಮೀಕ ಕರಗಿ ಹೊರಬಂದ ಇವರು ವಾಲ್ಮೀಕಿ ಎಂದೇ ಪ್ರಸಿದ್ಧರಾದರು. ವಸುಧಾ ಎಂದರೆ ಭೂಮಿ, ಭೂಮಿಯ ಕಿವಿಯಿಂದ ಹೊರಬಂದವರು ವಾಲ್ಮೀಕಿ. ಭೂಮಿಯ ಕಿವಿಯ ಮಹಿಮೆಯಾದರೋ ಎಂತಹುದು? ಹಿರಣ್ಯಾಕ್ಷ ರಾಕ್ಷಸನನ್ನು ಸಂಹಾರ ಮಾಡಿ ಭೂಮಿಯನ್ನು ಪಾತಾಳದಿಂದ ಎತ್ತಿ ತಂದು ಉದ್ಧರಿಸಿದ ವರಾಹರೂಪಿ ಭಗವಂತ ತನ್ನ ತೊಡೆಯ ಮೇಲೆ ಭೂಮಿಯನ್ನು ಕುಳ್ಳರಿಸಿಕೊಂಡು ಅವಳ ಕಿವಿಯಲ್ಲಿ ಜ್ಞಾನವನ್ನು ಉಪದೇಶ ಮಾಡಿದನು. ಭಗವಂತನ ಬಾಯಿ ನೇರವಾಗಿ ಭೂಮಿಯ ಕಿವಿಯಲ್ಲಿ ನೀಡಿದ್ದು ಜ್ಞಾನದೀಕ್ಷೆ. ಹಾಗೆ ಭಗವಂತನಿಂದ ಜ್ಞಾನ ಪಡೆದ ಭೂಮಿಯ ಕಿವಿಗಳಿಂದ ಮರುಜನ್ಮ ಪಡೆದವರು ವಾಲ್ಮೀಕಿಗಳು. ಮಹಾಜ್ಞಾನಿಗಳಾದ ಇವರಿಂದ ರಚಿತವಾದದ್ದು ಬೆರಗುಗೊಳಿಸುವಂತಹ, ಓದಿದಷ್ಟು ಮತ್ತೆ ಓದಬೇಕೆನಿಸುವ ಆದಿಕಾವ್ಯ, ಐತಿಹಾಸಿಕ ಮಹಾಕಾವ್ಯ ರಾಮಾಯಣ. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರು ವಾಲ್ಮೀಕಿಗಳನ್ನು ವಸುಧಾ ಸ್ತೋತ್ರ ಸಮುದ್ಭವ ಮುನೀಂದ್ರಃ ಎಂದಿದ್ದಾರೆ. ನಡೆದದ್ದೆಲ್ಲ ನಡೆದ ಹಾಗೆ ನಿಮಗೆ ಕಾಣಲಿ, ನೀನು ಬರೆದದ್ದೆಲ್ಲ ಸತ್ಯವೇ ಆಗಿರುತ್ತದೆ ಎಂದು ಬ್ರಹ್ಮದೇವರು ಹರಸಿದ ಮೇಲೆಯೇ ರಚಿಸಿದ ಶ್ರೀಮದ್ ರಾಮಾಯಣದಲ್ಲಿ ಭರತ ಪ್ರಜೆಗಳಿಗೆ ಹೇಳಿದ್ದೇನೋ ಎಂದು ವೇದಾಂತ ದೇಶಿಕರು ಇಲ್ಲಿ ಹೇಳಿದ್ದಾರೆ. ವೇದಾಂತ ದೇಶಿಕರ ಮೂಲಕ ಮತ್ತೊಮ್ಮೆ ಈ ಸುಂದರ ಪ್ರಸಂಗವನ್ನು ಸವಿಯುವ ಭಾಗ್ಯ ನಮ್ಮ ಪಾಲಿಗೆ ಬಂದಿದೆ. ಚಿತ್ರಕೂಟದಲ್ಲಿ ಶ್ರೀರಾಮ ಭರತರ ಸಮಾಗಮ ಎಷ್ಟು ಸಲ ಓದಿದರೂ ಕೇಳಿದರೂ ಮತ್ತೆ ಕೇಳಬೇಕೆನಿಸುವ, ಮತ್ತೆ ಹೊಸತು ಕಾಣಿಸುವ ಅಮೃತಪಾನ. ಇಲ್ಲಿಯವರೆಗೆ ನಡೆದ ಘಟನೆಗಳಿಂದ ಅತ್ಯಂತ ದುಃಖಿತನಾದ ಭರತನು ಪರಿವಾರ, ಪುರೋಹಿತರು, ಮಂತ್ರಿಗಳು, ಸೈನ್ಯ, ಪ್ರಜೆಗಳು ಸಮೇತ ರಾಮನನ್ನು ಮತ್ತೆ ಅಯೋಧ್ಯೆಗೆ ಕರೆದೊಯ್ಯಲು ಚಿತ್ರಕೂಟಕ್ಕೆ ಬಂದನು. ತಂದೆ ತೀರಿ ಹೋದ ದುಃಖ ಹಂಚಿಕೊಂಡ ನಂತರ, ಉಭಯ ಕುಶಲೋಪರಿಗಳಾದ ನಂತರ ಸಮಸ್ತರ ಎದುರಿಗೆ ಭರತ ಅಣ್ಣನನ್ನು ವನವಾಸ ಬೇಡ, ಅದು ಸರಿಯಲ್ಲ, ಕ್ಷತ್ರಿಯರಿಗೆ ಅದು ಧರ್ಮವೂ ಅಲ್ಲ, ವನವಾಸ ನಿಲ್ಲಿಸಿ ಹಿಂತಿರುಗಿ ಬಂದು ರಾಜ್ಯವಾಳು, ತಂದೆ ಇಲ್ಲದ ರಾಜ್ಯ ಅನಾಯಕವಾಗಿದೆ ಎನ್ನುತ್ತಾನೆ. ನನ್ನ ತಾಯಿ ಕೈಕೇಯಿ ಘೋರ ಅಪರಾಧ ಮಾಡಿದ್ದಾಳೆ, ತಂದೆಯೂ ತಪ್ಪು ಮಾಡಿದ್ದಾನೆ, ಆದರೆ ಈಗ ತಂದೆ ಇಲ್ಲ. ನೀನು ಇಕ್ಷ್ವಾಕು ವಂಶದ ಹಿರಿಯ ಮಗ, ರಾಜ್ಯ ನಿನಗೇ ಸೇರಿದೆ, ಅದೇ ನ್ಯಾಯ, ರಾಜ್ಯ ನನ್ನದಲ್ಲ. ನೀನು ಹಿಂತಿರುಗಿ ಬಂದು ರಾಜ್ಯವನ್ನು ಆಳಬೇಕು, ರಾಜ್ಯ ಅನಾಯಕವಾಗಿದೆ, ನಿನ್ನ ಆಸ್ತಿ ನನಗೆ ಬೇಡ ಎನ್ನುತ್ತಾನೆ ಭರತ. ರಾಮನೇನು ಕಮ್ಮಿಯೇ? ತಾಯಿ ಕೈಕೇಯಿ ವರ ಕೇಳಿದ್ದು ಸರಿ, ತಂದೆ ಮಾತು ಉಳಿಸಿಕೊಂಡಿದ್ದು ಸರಿ. ಅವರು ಈಗ ಜೀವಂತವಾಗಿಲ್ಲದಿದ್ದರೂ ಅವರು ನಿನಗೆ ರಾಜ್ಯ ಕೊಟ್ಟಿದ್ದಾರೆ, ನನಗೆ ವನವಾಸ ಹೇಳಿದ್ದಾರೆ, ಅದು ಬದಲಾಗುವುದಿಲ್ಲ. ಭರತ, ನೀನು ಹೋಗಿ ರಾಜ್ಯ ಆಳು, ನಾನು ತಂದೆಯ ಆಜ್ಞೆಯಂತೆ ನಡೆಯುತ್ತೇನೆ ಎಂದು ಬಿಟ್ಟ. ಆಗ ಕುಲಗುರುಗಳಾದ ವಸಿಷ್ಠರು ಭರತನು ಕೈ ಒಡ್ಡಿ ನಿನ್ನನ್ನು ಬೇಡಿಕೊಳ್ಳುವುದನ್ನು ನೋಡು ಶ್ರೀರಾಮ, ಅವನ ಬೇಡಿಕೆಯನ್ನು ಸಲ್ಲಿಸಿದರೆ ನೀನು ಸನ್ಮಾರ್ಗ ಬಿಟ್ಟಂತಾಗುವುದಿಲ್ಲ ಎಂದು ನುಡಿದರು. ಆಗ ಶ್ರೀರಾಮನಾಡಿದ ಮಾತುಗಳನ್ನು ಕೇಳಿ, ಗುರುಗಳೇ, ತಂದೆ ತಾಯಿಗಳು ಮಕ್ಕಳನ್ನು ಸಲಹುವುದಕ್ಕಾಗಿ ಎಷ್ಟು ಕಷ್ಟಪಡುತ್ತಾರೆ. ಅವರ ಉಪಕಾರ ತೀರಿಸಲು ಯಾವ ಮಗನಿಗೂ ಸಾಧ್ಯವಿಲ್ಲ. ತಂದೆ ತಾಯಿಗಳು ತಮ್ಮ ಶಕ್ತಿ ಇರುವಷ್ಟು ಪ್ರಯತ್ನಿಸಿ ಆಹಾರಾದಿಗಳನ್ನು ತಂದುಕೊಟ್ಟು ಮೈ ತೊಳೆಸಿ ಬಟ್ಟೆ ಉಡಿಸಿ ಸತತ ಮುದ್ದಾಡಿ ಹಿತವನ್ನು ಬೋಧಿಸಿ ಮಕ್ಕಳನ್ನು ಸಾಕಿ ಸಲಹುತ್ತಾರೆ. ದಶರಥ ಮಹಾರಾಜ ನನಗೆ ಜನ್ಮ ಕೊಟ್ಟ ತಂದೆ, ನಾನು ನನ್ನ ತಂದೆಗೆ ಕೊಟ್ಟ ಮಾತನ್ನು ಯಾವ ಕಾರಣಕ್ಕೂ ಮೀರುವುದಿಲ್ಲ ಎಂದು ಬಿಟ್ಟನು. ಈ ಎಲ್ಲ ಶ್ಲೋಕಗಳು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಖಂಡದ
111ನೇ ಸರ್ಗದಲ್ಲಿ ಬರುತ್ತದೆ. ಓದಿ ನೋಡಿ. ರಾಮ ಭರತರ ಸಂವಾದ ಕೇಳಿ ನಮ್ಮ ಹೃದಯ ಕರಗಿ ನೀರಾಗಿ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಶ್ರೀರಾಮನ ಈ ಮಾತುಗಳನ್ನು ಕೇಳಿ ಭರತ ತುಂಬ ದುಃಖಿತನಾಗುತ್ತಾನೆ. ಸಾರಥಿ, ಈ ಕೂಡಲೇ ನೆಲದ ಮೇಲೆ ದರ್ಬೆಗಳನ್ನು ಹರಡು. ಅಣ್ಣನು ಪ್ರಸನ್ನನಾಗುವವರೆಗೂ ಇದರಲ್ಲಿ ಮಲಗಿಬಿಡುತ್ತೇನೆ. ಅಣ್ಣನು ಅಯೋಧ್ಯೆಗೆ ಮರಳಿ ಬರಲು ಒಪ್ಪುವವರೆಗೂ ಹಠದಿಂದ ಮಲಗುತ್ತೇನೆ ಎಂದು ಹೇಳಿ ತಾನೇ ಎದ್ದು ಹೋಗಿ ದರ್ಬೆ ಹಾಸಿಕೊಂಡು ಮಲಗಿಬಿಟ್ಟನು. ಅದನ್ನು ನೋಡಿ ಶ್ರೀರಾಮನು ಬೆರಗಾಗುತ್ತಾನೆ. ಅಪ್ಪ ಭರತ, ನಾನು ಏನು ತಪ್ಪು ಮಾಡಿದೆ ಎಂದು ಹೀಗೆ ಸತ್ಯಾಗ್ರಹ ಮಾಡುತ್ತಿದ್ದೀಯಾ? ಬ್ರಾಹ್ಮಣರು ಮಾತ್ರ ಹೀಗೆ ಮಾಡಬಹುದು. ಕ್ಷತ್ರಿಯರಿಗೆ ಸತ್ಯಾಗ್ರಹ ಅಥವಾ ಪ್ರತ್ಯುಪವೇಶ ಮಾಡುವ ಅಧಿಕಾರವಿಲ್ಲ. ಇದು ಅನುಚಿತ. ಮೇಲೆ ಏಳು ಎಂದನು. ವಿಧಿ ಇಲ್ಲದೆ ಭರತ ಮೇಲೆದ್ದು ಆಚಮನ ಮಾಡಿ ಶ್ರೀರಾಮನ ಚರಣಗಳನ್ನು ಸ್ಪರ್ಶಿಸಿ ಅಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ, ಬ್ರಾಹ್ಮಣೋತ್ತಮರೇ, ಮಂತ್ರಿಗಳೇ, ಪ್ರಜೆಗಳೇ, ನಾನು ರಾಜ್ಯ ಬೇಕೆಂದು ನನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಕೇಳಿರಲಿಲ್ಲ. ಧರ್ಮಿಷ್ಠನಾದ ಅಣ್ಣನು ಹೀಗೆ ವನವಾಸಕ್ಕೆ ಹೋಗುವುದು ಸರಿಯಿಲ್ಲ. ಅವನ ಬದಲು ನಾನೇ ವನವಾಸಕ್ಕೆ ಹೋಗುತ್ತೇನೆ, 14 ವರ್ಷ ಅರಣ್ಯದಲ್ಲಿರುತ್ತೇನೆ ಎಂದು ಘೋಷಿಸಿದನು. ಅದನ್ನು ಕೇಳಿ ಶ್ರೀರಾಮನು ಬೆರಗಾದನು. ಆತನು ಪ್ರಜೆಗಳನ್ನು ನೋಡುತ್ತಾ ಹೀಗೆಂದನು, ನನ್ನ ತಂದೆ ಬದುಕಿರುವಾಗ ಏನನ್ನು ಮಾರಿದನೋ, ಒತ್ತೆ ಇಟ್ಟನೋ, ಕೊಂಡುಕೊಂಡನೋ ಅದನ್ನು ಅಳಿಸಿ ಹಾಕಲು ನನಗೂ ಸಾಧ್ಯವಿಲ್ಲ, ಭರತನಿಗೂ ಸಾಧ್ಯವಿಲ್ಲ. ತಾಯಿ ಕೈಕೇಯಿ ಕೇಳಿದುದು ಯುಕ್ತ. ನಮ್ಮ ತಂದೆ ಕೊಟ್ಟಿದ್ದು ಸರಿಯೇ. ನಾನು ನನ್ನ ತಂದೆಯನ್ನು ಸುಳ್ಳುಗಾರನಾಗಲು ಬಿಡುವುದಿಲ್ಲ. 14 ವರ್ಷ ಕಾಡಿಗೆ ಹೋಗಿ ಅಲ್ಲಿದ್ದು ಬರುತ್ತೇನೆ. ಭರತ 14 ವರ್ಷಗಳ ಕಾಲ ರಾಜ್ಯವಾಳಲಿ, ಇದು ನಿಶ್ಚಯ ಎಂದು ಬಿಟ್ಟನು. ರಾಮನ ಈ ದೃಢವಾದ ಮಾತುಗಳನ್ನು ಕೇಳಿ ಭರತನು ದಿಕ್ಕುಗೆಟ್ಟು ಕಂಗಾಲಾದನು. ಇದೊಂದು ಸಂದಿಗ್ಧ ಪರಿಸ್ಥಿತಿಯಾಗಿತ್ತು. ಶ್ರೀರಾಮನಿಗೆ ತಂದೆಯ ಮಾತನ್ನು ತೆಗೆದುಹಾಕಿ ಅಯೋಧ್ಯೆಗೆ ಹಿಂತಿರುಗಲು ಇಷ್ಟವಿರಲಿಲ್ಲ. ವನವಾಸ ಮಾಡಿಯೇ ತೀರುತ್ತೇನೆಂದು ದೃಢನಿಶ್ಚಯ ಮಾಡಿಕೊಂಡಿದ್ದನು. ಇತ್ತ ಭರತನಿಗಾದರೂ ನ್ಯಾಯವಾಗಿ ಶ್ರೀರಾಮನಿಗೆ ಸೇರಿದ ರಾಜ್ಯವನ್ನು ಕಿತ್ತುಕೊಂಡು ತಾನು ರಾಜ್ಯವಾಳುವುದು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದ ವಿಷಯವಾಗಿತ್ತು. ರಾಜನಿಲ್ಲದೆ ರಾಜ್ಯ ಅನಾಯಕವಾಗುತ್ತಿತ್ತು. ಆಗ ಕುಲಗುರುಗಳಾದ ವಸಿಷ್ಠರು ಭರತನಿಗೆ ಒಂದು ಉಪಾಯವನ್ನು ಸೂಚಿಸಿದರು. ಶ್ರೀರಾಮನ ಪಾದುಕೆಗಳನ್ನು ಕೇಳು ಎಂದರು. ಅದನ್ನು ಸಿಂಹಾಸನದಲ್ಲಿರಿಸಿ ರಾಮ ಹಿಂತಿರುಗಿ ಬರುವವರೆಗೆ ನೀನು ಕೇವಲ ರಾಮನ ಪ್ರತಿನಿಧಿಯಾಗಿ, ಪಾದುಕಾ ಪ್ರತಿನಿಧಿಯಾಗಿ ರಾಜ್ಯವನ್ನು ಕಾಪಾಡುತ್ತಿರು ಎಂದರು. ಆಗ ಭರತನು ರಾಮನ ಪಾದಗಳನ್ನು ಹಿಡಿದುಕೊಂಡು, ಅಣ್ಣ, ರಾಜ್ಯವಾಳುವುದಕ್ಕೆ ನೀನೇ ಅರ್ಹನು, ನೀನೇ ಸಮರ್ಥನು. ನೀನು ವನವಾಸ ಮುಗಿಸಿ ಬರುವ ತನಕ ನಾನು ರಾಜ್ಯವಾಳುವುದಿಲ್ಲ. ನಿನ್ನ ಪಾದುಕೆಗಳನ್ನು ಕೊಡು. ನಿನ್ನ ಪರವಾಗಿ ಅದನ್ನು ಸಿಂಹಾಸನದಲ್ಲಿರಿಸಿ ಅವುಗಳನ್ನೇ ನೀನು ಎಂದು ತಿಳಿದುಕೊಂಡು ನಾನು ಪಾದುಕಾ ಪ್ರತಿನಿಧಿಯಾಗಿ ರಾಜ್ಯವಾಳುತ್ತೇನೆ ಎಂದನು. ನಾನು ನಿನ್ನ ಹಾಗೆ 14 ವರ್ಷ ಜಟೆಯನ್ನು ಧರಿಸಿ ನಾರುಮುಡಿ ಉಟ್ಟು ವ್ರತದಿಂದ ಇದ್ದು ಸಮಸ್ತ ವಿಷಯಗಳನ್ನು ನಿನ್ನ ಪಾದುಕೆಗೆ ಒಪ್ಪಿಸುವನು. 14 ವರ್ಷ ಕಳೆದ ಮಾರನೆಯ ದಿನ ನೀನು ಬರದಿದ್ದರೆ ನಾನು ಬೆಂಕಿಗೆ ಬೀಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಆಗ ಶ್ರೀರಾಮನು ತಮ್ಮ ಭರತನ ನ್ಯಾಯ, ನಿಷ್ಠೆ, ಪ್ರೀತಿಗಳನ್ನು ನೋಡಿ ಕರಗಿ ಹೋಗಿ ಕಣ್ಣೀರಿಟ್ಟನು. ಭರತ ಶತ್ರುಘ್ನರನ್ನು ತಬ್ಬಿ ಹಿಡಿದು 14 ವರ್ಷ ವನವಾಸ ಮುಗಿಸಿದ ತಕ್ಷಣ ಹಿಂತಿರುಗಿ ಬರುತ್ತೇನೆಂದು ಮಾತು ಕೊಟ್ಟನು. ತಾಯಿ ಕೈಕೇಯಿಯನ್ನು ಗೌರವದಿಂದ ನಡೆಸಿಕೊಳ್ಳಬೇಕು, ಕೋಪಿಸಿಕೊಳ್ಳಬಾರದು ಎಂದು ಪದೇ ಪದೇ ಹೇಳಿ ಅವರನ್ನು ಬೀಳ್ಕೊಟ್ಟನು. ಶ್ರೀರಾಮ, ಭರತ ಹಾಗೂ ಅಲ್ಲಿದ್ದವರೆಲ್ಲರ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಹರಿಯುತ್ತಿತ್ತು. ಎಲ್ಲರೂ ಮೂಕ ವಿಸ್ಮಿತರಾಗಿದ್ದರು. ಇಂತಹ ಒಂದು ಪ್ರಸಂಗ ಜಗತ್ತಿನಲ್ಲೇ ನ ಭೂತೋ ನ ಭವಿಷ್ಯತಿ. ಇತ್ತ ಅಯೋಧ್ಯೆಗೆ ಹಿಂತಿರುಗಿದ ಮೇಲೆ ತಾಯಂದಿರನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಎಲ್ಲ ಏರ್ಪಾಡು ಮಾಡಿ ನಂತರ ನಂದಿಗ್ರಾಮಕ್ಕೆ ಹೋಗುವಾಗ ಭರತನು ಅಣ್ಣನ ಮೇಲಿನ ಪ್ರೀತಿಯಿಂದ ಆತನ ಪಾದುಕೆಗಳನ್ನು ತನ್ನ ತಲೆಯ ಮೇಲಿಟ್ಟುಕೊಂಡಿದ್ದನು. ಅಲ್ಲಿ ನೆರೆದಿದ್ದ ಸಕಲ ಅಧಿಕಾರಿಗಳನ್ನು, ಪ್ರಜೆಗಳನ್ನು ನೋಡಿ ಭರತನು ಅವರ ಮುಂದೆ ರಾಮನ ಪಾದುಕೆಗಳನ್ನು ಇಟ್ಟು ಅದಕ್ಕೆ ತಲೆಬಾಗಿ ವಂದಿಸಿ ಈ ರೀತಿ ಹೇಳಿದನು, ನನ್ನ ಅಣ್ಣನು ಈ ರಾಜ್ಯವನ್ನು ನ್ಯಾಸರೂಪದಲ್ಲಿ ನನ್ನಲ್ಲಿ ಇಟ್ಟಿದ್ದಾನೆ. ಈಗೋ ಅವನ ಈ ಪಾದುಕೆಗಳು ಸಿಂಹಾಸನದ ಮೇಲೆ ಕುಳಿತು ರಾಷ್ಟ್ರದ ಯೋಗಕ್ಷೇಮ ನಿರ್ವಹಿಸುತ್ತದೆ. ಈ ಪಾದುಕೆಗಳ ಮೇಲೆ ಶ್ವೇತ, ಛತ್ರ, ಚಾಮರಾದಿಗಳನ್ನು ಹಿಡಿಯಿರಿ. ಇವು ನನ್ನ ಅಣ್ಣನ ಶ್ರೀರಾಮನ ಪಾದಗಳೆಂದೇ ತಿಳಿಯಿರಿ ಎಂದನು. ಇದನ್ನೇ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಹೇಳಿರುವುದು. ವಾಲ್ಮೀಕಿ ಮಹರ್ಷಿಗಳು ಭರತನ ಮೂಲಕ ಶ್ರೀರಾಮನ ಪಾದ ಬೇರೆಯಲ್ಲ, ಈ ಪಾದುಕೆಗಳು ಬೇರೆಯಲ್ಲ ಎಂದು ಹೇಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವಾಲ್ಮೀಕಿ ರಾಮಾಯಣದ ಸಂಸ್ಕೃತ ಶ್ಲೋಕಗಳನ್ನು ಹೇಳುತ್ತಾ ಹೋದರೆ ಬಹಳ ಸಮಯ ಹಿಡಿಯುತ್ತದೆ. ಆದ್ದರಿಂದ ಭರತ ಶ್ರೀರಾಮರ ಸಂವಾದವನ್ನು ನಾನು ಕೇವಲ ಅರ್ಥರೂಪದಲ್ಲಿ ಹೇಳಿದ್ದೇನೆ. ನಂತರ ಭರತನು ಪ್ರಜೆಗಳಿಗೆ ಈ ರೀತಿ ಹೇಳುತ್ತಾನೆ, ಶ್ರೀರಾಮನು ಹಿಂತಿರುಗಿ ಬರುವವರೆಗೆ ನಾನು ಪ್ರತಿನಿಧಿಯಾಗಿ ರಾಷ್ಟ್ರದ ಯೋಗಕ್ಷೇಮವನ್ನು ನೋಡಿಕೊಂಡಿರುವೆನು.
ನಂತರ ಈ ರಾಷ್ಟ್ರವನ್ನು, ಅಯೋಧ್ಯೆಯನ್ನು, ಈ ಶ್ರೇಷ್ಠ ಪಾದುಕೆಗಳನ್ನು ಶ್ರೀರಾಮನಿಗೆ ಸಮರ್ಪಿಸಿ ನಂತರ ಅಣ್ಣನ ಸೇವೆಯನ್ನು ಮಾಡಿಕೊಂಡು ಇರುವೆನು. ನನ್ನ ಪಾಪ ತೊಳೆಯುವವರೆಗೆ ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಎಂದನು ಭರತ. ಮುಂದೆ ಭರತನು ಪಾದುಕೆಗಳನ್ನೇ ತನ್ನ ಅಣ್ಣನೆಂದು ಭಾವಿಸಿ ಅದನ್ನು ಸಿಂಹಾಸನದ ಮೇಲಿರಿಸಿ ಪಟ್ಟಾಭಿಷೇಕ ಮಾಡಿ ತನ್ನ ಪ್ರತಿಜ್ಞೆಯಂತೆ ದೃಢ ನಿಷ್ಠೆಯಲ್ಲಿದ್ದು 14 ವರ್ಷಗಳ ನಂತರ ಶ್ರೀರಾಮನಿಗೆ ರಾಜ್ಯ ಒಪ್ಪಿಸಿ ಕೃತಾರ್ಥನಾದನು. ಅಣ್ಣ ತಮ್ಮೆಂದಿರು ಎಂದರೆ ಹೀಗಿರಬೇಕು ಅಲ್ಲವೇ? ನ್ಯಾಯ ಧರ್ಮ ಎಂದರೆ ಇದಲ್ಲವೇ? ಅದನ್ನೇ ಸಮಾಜಕ್ಕೆ ತಿಳಿಸಿದ್ದಾರೆ ವೇದಾಂತ ದೇಶಿಕರು ತಮ್ಮ ಈ ಪದ್ಯದ ಮೂಲಕ. ರಾಮಾಯಣದ ಈ ಅಪೂರ್ವ ಘಟನೆ ಸಮಾಜಕ್ಕೆ ಎಷ್ಟೊಂದು ಸಂದೇಶ ನೀಡುತ್ತದೆ. ಇತಿಹಾಸವನ್ನು ಹಿಡಿದಿಟ್ಟು ಕಾವ್ಯವಾಗಿ ಕೊಟ್ಟ ಶ್ರೀ ವಾಲ್ಮೀಕಿ ಮಹರ್ಷಿಗಳಿಗೆ ನಮೋ ನಮಃ. ಚಿತ್ರಕೂಟದಲ್ಲಿ ಶ್ರೀರಾಮ ಭರತರ ಸಮಾಗಮ ಎಷ್ಟು ಸಲ ಓದಿದರೂ ಕೇಳಿದರೂ ಮತ್ತೆ ಕೇಳಬೇಕೆನಿಸುವ, ಮತ್ತೆ ಹೊಸತು ಕಾಣಿಸುವ ಅಮೃತಪಾನ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.